ವೃಷಭ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವು ಹುಷಾರಾಗಿದ್ದೀರಿ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನೂತನವಾದ ಜವಾಬ್ದಾರಿಗಳು ಸಿಗಲಿವೆ. ಆ ಎಲ್ಲಾ ಜವಾಬ್ದಾರಿಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತದೆ. ಕಾನೂನಿಗೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆಗಳು ಇದ್ದಲ್ಲಿ ಅದೆಲ್ಲ ಬಗೆಹರಿಯಲಿವೆ. ಅಂದರೆ ನ್ಯಾಯಾಲಯದಲ್ಲಿ ಯಾವುದಾದರೂ ಪ್ರಕರಣಗಳು ನಡೆಯುತ್ತಿದ್ದರೆ ಅದರಲ್ಲಿ ನಿಮಗೆ ಜಯ ನಿಶ್ಚಯವಾಗಿ ಪ್ರಾಪ್ತಿಯಾಗುತ್ತದೆ. ಭೂಮಿಗೆ ಸಂಬಂಧಿಸಿದ ನಿಮ್ಮ ಎಲ್ಲಾ ಆಸೆಗಳು ಕೂಡ ನೆರವೇರುತ್ತದೆ. ಅಂದರೆ ನಮಗೂ ಕೂಡ ಎಲ್ಲರಂತೆ ಒಂದು ಮನೆ ಬೇಕು. ನಾವು ಕೂಡ ಎಲ್ಲರಂತೆ ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕು ಎಂಬ ನಿಮ್ಮ ಎಲ್ಲಾ ಕನಸುಗಳು ಕೂಡ ನನಸು ಆಗುತ್ತದೆ. ಮನೆಯನ್ನು ಕೊಳ್ಳಲು ನೀವು ಪ್ರಯತ್ನ ಪಡುತ್ತಿದ್ದರೆ ಈ ತಿಂಗಳಲ್ಲೇ ಅದು ನೆರವೇರುತ್ತದೆ. ಅಥವಾ ಈ ಹಿಂದೆಯೇ ಜಾಗವನ್ನು ಖರೀದಿಸಿದ್ದು, ನೀವು ಮನೆಯನ್ನು ಕಟ್ಟಬೇಕು ಎಂದು ಯೋಚಿಸುತ್ತಿದ್ದರೂ ಕೂಡ ಈ ತಿಂಗಳಲ್ಲಿ ಅದು ನೆರವೇರಲಿದೆ. ನಿಮಗೆ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಮರ್ಯಾದೆ ಸಿಗಲಿದೆ. ಅಂದರೆ ಈ ಹಿಂದೆ ಇವನು ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಎಂದು ನಿಮ್ಮ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದಂತಹ ವ್ಯಕ್ತಿಗಳೇ ನಿಮ್ಮ ಉದ್ಯೋಗದಲ್ಲಿ ಉಂಟಾಗುವ ಬದಲಾವಣೆಯನ್ನು ನೋಡಿ, ನಿಮ್ಮ ಅತಿಯಾದ ಅಭಿವೃದ್ಧಿಯನ್ನು ನೋಡಿ, ನಿಮಗೆ ತಲೆಬಾಗಲಿದ್ದಾರೆ. ಈ ಪ್ರಪಂಚವೇ ಸಂಪೂರ್ಣವಾಗಿ ದುಡ್ಡಿನ ಮೇಲೆ ನಿಂತಿದೆ. ಯಾವ ವ್ಯಕ್ತಿಯ ಕೈಯಲ್ಲಿ ದುಡ್ಡು ಇರುತ್ತದೆಯೋ ಆ ವ್ಯಕ್ತಿಗೆ ಎಲ್ಲರೂ ಗೌರವವನ್ನು ನೀಡುತ್ತಾರೆ. ನಿಮಗೆ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗಿ ಸಿಕ್ಕಾಪಟ್ಟೆ ದುಡ್ಡು ಪ್ರಾಪ್ತಿಯಾಗುವುದರಿಂದ ನಿಮಗೂ ಕೂಡ ಸಿಕ್ಕಾಪಟ್ಟೆ ಮರ್ಯಾದೆ ಪ್ರಾಪ್ತಿಯಾಗುತ್ತದೆ. ನೀವು ಹೇಗೂ ದುಡ್ಡೇ ದೊಡ್ಡಪ್ಪ ಎಂಬ ಗಾದೆಯನ್ನು ಕೇಳಿರುತ್ತೀರಿ. ಅದರಂತೆ ನಿಮಗೆ ಈ ತಿಂಗಳಲ್ಲೇ ಸಿಕ್ಕಾಪಟ್ಟೆ ದುಡ್ಡು ಸಿಗುವುದರಿಂದ ನಿಮ್ಮ ಎಲ್ಲಾ ಆಸೆಗಳು ಕೂಡ ನೆರವೇರುತ್ತದೆ. ದುಡ್ಡೇ ಇಲ್ಲದ ವ್ಯಕ್ತಿಯನ್ನು ಯಾರು ಕೂಡ ಗೌರವಿಸುವುದಿಲ್ಲ. ಹಾಗಾಗಿ ನಿಮಗೆ ಇಷ್ಟು ದಿನ ಅವಮಾನಗಳು ಉಂಟಾಗುತ್ತಿತ್ತು. ಆದರೆ ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡಿನ ಆಗಮನದಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಸೂರ್ಯನನ್ನು ನೋಡಿ ಕತ್ತಲೆಯೂ ಓಡಿ ಹೋಗುವಂತೆ ಓಡಿ ಹೋಗಲಿದೆ. ಹಾಗಾಗಿ ನೀವು ಯಾವುದಕ್ಕೂ ಕೂಡ ಯೋಚನೆ ಮಾಡುವುದೇ ಬೇಡ. ಈ ತಿಂಗಳಲ್ಲಿ ಸಹಾಯವನ್ನು ಬಯಸಿ ಅನೇಕ ಜನಗಳು ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ನೆನಪಿಡಿ, ನೀವು ಕಷ್ಟದಲ್ಲಿ ಇದ್ದಾಗ ಯಾವ ಜನಗಳು ನಿಮಗೆ ಸಹಾಯವನ್ನು ಮಾಡಿದ್ದರೋ ಅವರಿಗೆ ಮಾತ್ರ ನೀವು ನೋವನ್ನು ಉಂಟು ಮಾಡಬೇಡಿ. ನಮಗೆ ಒಳ್ಳೆಯದಾದಾಗ ಎಲ್ಲಾ ಜನಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಕಷ್ಟ ಕಾಲದಲ್ಲಿ ಯಾವ ಜನಗಳು ನಮ್ಮ ಜೊತೆಗೆ ಇರುತ್ತಾರೋ ಆ ಜನಗಳು ಮಾತ್ರ ನಿಜವಾದ ಜನಗಳು. ಹಾಗಾಗಿ ಅಂತಹ ಜನಗಳನ್ನು ನಾವು ಯಾವತ್ತಿಗೂ ಕೂಡ ಮರೆಯಬಾರದು. ಹಾಗಾಗಿ ನಿಮಗೆ ಈಗ ಒಳ್ಳೆಯ ಸಮಯ ಬಂದಿರುವುದರಿಂದ ಆದಷ್ಟು ಸಹಾಯವನ್ನು ಮಾಡಿ. ನಾನು ನಿಮಗೆ ಈ ತಿಂಗಳಲ್ಲಿ ಒಂದು ಸರಳವಾದ ಉಪಾಯವನ್ನು ಹೇಳಿಕೊಡುತ್ತೇನೆ. ಇದನ್ನು ನೀವು ತಪ್ಪದೆ ಮಾಡಿದರೆ ನೀವು ಶ್ರೀಮಂತರಾಗುವುದರಲ್ಲಿ ಸಂದೇಹವೇ ಇಲ್ಲ. ಸರಿಯಾಗಿ ಕೇಳಿಸಿಕೊಳ್ಳಿ. ಈ ಅಕ್ಟೋಬರ್ ತಿಂಗಳ 12ನೇ ತಾರೀಕಿನಂದು ವಿಜಯದಶಮಿ ಹಬ್ಬ ಇದೆ. ಆ ದಿನ ನೀವು ಇದೊಂದು ಉಪಾಯವನ್ನು ಮಾಡುವುದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ಹಾಗಾಗಿ ಆ ದಿನ ನೀವು ಏನನ್ನೇ ಮರೆತರೂ ಕೂಡ ಇದೊಂದು ಉಪಾಯ ಮಾಡುವುದನ್ನು ಮರೆಯದಿರಿ. ನಾನು ನಿಮ್ಮ ಒಳಿತಿಗಾಗಿ ಈ ಉಪಾಯವನ್ನು ಹೇಳುತ್ತಿದ್ದೇನೆ. ಸರಿಯಾಗಿ ಕೇಳಿಸಿಕೊಳ್ಳಿ. ಯಾವುದಾದರೂ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ. ನೀವು ಆ ದಿನ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ಶುಚಿಯಾಗಿ ಯಾವುದಾದರೂ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಬೇಕು. ದುರ್ಗಾದೇವಿಯಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ಕೂಡ ನಿವೇದಿಸಿಕೊಂಡು ಆನಂತರ ಅಲ್ಲಿಂದ ನೀವು ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಬರಬೇಕು. ಆ ಕುಂಕುಮವನ್ನು ನೀವು ಜೋಪಾನವಾಗಿ ಎತ್ತಿಟ್ಟುಕೊಳ್ಳಬೇಕು. ಈ ಕುಂಕುಮವನ್ನು ನೀವು ಮನೆಯಿಂದ ಹೊರಗೆ ಹೋಗುವಾಗ ಪ್ರತಿದಿನ ಸ್ವಲ್ಪವೇ ಸ್ವಲ್ಪ ಧರಿಸಿ ಹೋಗಬೇಕು. ಹೀಗೆ ಪ್ರತಿದಿನ ಆ ಕುಂಕುಮವನ್ನು ನೀವು ಹಚ್ಚಿಕೊಳ್ಳುವುದರಿಂದ ನಿಮಗೆ ಅಗಾಧವಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಒಂದು ವೇಳೆ ಸೂರ್ಯ ಬೇಕಾದರೂ ಪಶ್ಚಿಮದಲ್ಲಿ ಹುಟ್ಟಬಹುದು. ಆದರೆ ಈ ಪರಿಹಾರ ತಪ್ಪಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ವರ್ಷದಲ್ಲಿ ಒಂದೇ ದಿನ ವಿಜಯದಶಮಿಯು ಬರುತ್ತದೆ.
ಹಾಗಾಗಿ ಆ ದಿನ ಇದೊಂದೇ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಈ ರಹಸ್ಯವನ್ನು ಯಾರೂ ಕೂಡ ಹೇಳಿಕೊಡುವುದಿಲ್ಲ. ಆದರೆ ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ಹೇಳಿಕೊಟ್ಟಿದ್ದೇನೆ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನೀವು ಅಭಿವೃದ್ಧಿಯನ್ನು ಹೊಂದಿ. ಇದೇ ರೀತಿಯಾಗಿ ಇನ್ನಷ್ಟು ಉತ್ತಮವಾದ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತನು ಸಕಲ ಸಂಪತ್ತುಗಳನ್ನು ಕೊಟ್ಟು ಆಶೀರ್ವದಿಸಲಿ. ಈ ಮಂತ್ರವನ್ನು ನಮ್ಮೊಂದಿಗೆ 3 ಬಾರಿ ಹೇಳಿ. ಜೈ ಸಾಯಿಬಾಬಾ, ಜೈ ಸಾಯಿಬಾಬಾ, ಜೈ ಸಾಯಿಬಾಬಾ.